ಎಲ್ಲರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಮಧ್ಯಾಹ್ನ ಲಂಚ್ಗೆ ಆಗಿರ್ಬೋದು, ನೈಟ್ ಡಿನ್ನರ್ಗಾಗಿರ್ಬೋದು, ಎಲ್ಲದಕ್ಕೂ ಸರಿ ಹೋಗುತ್ತೆ ಈ ಟೊಮೆಟೊ ರೈಸು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡುವಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳತ್ತೀನಿ. ಎಣ್ಣೆ ಹಾಕ್ಕೊಂಡಾದ ನಂತರ ಚಕ್ಕೆ, ಲವಂಗ, ಮೆಣಸು, ಹಾಗೆ ಸ್ಟಾರ್ ಹೂವು, ಪಲಾವ್ ಎಲೆ, ಹಾಗೆ ಕಲ್ಲು ಹೂವನ್ನ ಹಾಕ್ಕೊಂಡು ನಾ ಇಲ್ಲೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಅದಾದ ನಂತರ ನಾ ಇಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೀನಿ. ಹಾಗೆ ಇಲ್ಲಿ ಖಾರಕ್ಕೆ ತಕ್ಕಂಥ ಹಸಿಮೆಣಸಿನ್ಕಾಯಿನ ತೊಗೊಂಡಿನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿನ ನಾವೆಲ್ಲ ಹಾಕ್ಕೊಳ್ತೀವಿ, ಅದಕ್ಕೆ ನೀವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರುವಾಗ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಬಟಾಣಿಯನ್ನು ನೆನೆಸಿ ತೊಗೊಂಡಿನಿ. ನೀವು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಅದನ್ನು 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ. ಅದು ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲೇ ಹಾಕೋದು ಮರೆತುಬಿಟ್ಟೆ. ಹಾಗಾಗಿ ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ನಾ ಇಲ್ಲಿ ಹಾಕ್ಕೊಂಡೀನಿ. ನಾನು ಯಾವಾಗಾದರೂ ನಾನು ಪೇಸ್ಟನ್ನು ಯೂಸ್ ಮಾಡೋದಿಲ್ಲ. ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾನು ಕುಟಾಣಿಯಲ್ಲಿ ಕೊಟ್ಟುಬಿಟ್ಟೆ ನಾನು ಇಲ್ಲಿ ತೊಗೊತೀನಿ. ಆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಂಡು ನಾ ಇಲ್ಲಿ ಒಂದು 2 ಸೆಕೆಂಡ್ ನಾ ಇಲ್ಲಿ ಫ್ರೈ ಮಾಡ್ಕೊಳತ್ತೀನಿ. ಅದ್ರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳತ್ತೀನಿ. ಇದು ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾ ಇಲ್ಲಿ ಟೊಮೆಟೊನ ಹಾಕ್ಕೊಳತ್ತೀನಿ. ಹಣ್ಣಾಗಿರೋ ಟೊಮೆಟೊನ ನೀವು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಯಾಕಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀರೋ ಅಷ್ಟನ್ನು ನೀವು ಟೊಮೆಟೊ ಹಾಕ್ಕೋಬೇಕಾಗ್ತದೆ. ನಾ ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾ ಇಲ್ಲಿ 2 ಟೊಮೆಟೊನ ಇಲ್ಲಿ ಹಾಕ್ಕೊಂಡೀನಿ. ಇಬ್ಬರಿಗೆ ಅಂತಂದರೆ ಒಂದು 3 ಜನ ತಿನ್ಬೋದು ಇದನ್ನು. ನಾ ಇಲ್ಲಿ ಹಣ್ಣಾಗಿರೋ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊಂಡೀನಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕಾಗ್ತದೆ. ಈಗ ನೋಡ್ತಾ ಇರ್ಬೋದು, ನಾ ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಆಗಿದೆ. ಈಗ ಇದು ಇಷ್ಟಾದರೆ ಸಾಕಾಗುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ನಾ ಇಲ್ಲಿ ಹಾಕ್ಕೊಳತ್ತೀನಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು 2.5 ಸ್ಪೂನಷ್ಟು ನಾ ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ನಾನು ತೊಗೊಂಡಿನಿ. ನಿಮಗೆ ಖಾರ ತಕ್ಕಂತೆ ನೀವು ತೊಗೋಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು 1 ನಿಮಿಷ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಎಣ್ಣೆ ಬಿಡೋ ಥರ ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ನಾ ಇಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರಬೇಕು ಅಂತಂದು. ನೋಡಿ, ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ. ಈ ಟೊಮೆಟೊ ರೈಸನ್ನು ಹಲವಾರು ರೀತಿ ಮಾಡ್ತಾರೆ. ಅದ್ರಾಗ ನಾನು ಈ ಥರ ಮಾಡ್ತೀನಿ. ಈ ಥರ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಸಿಂಪಲ್ಲಾಗಿ ಮಾಡೋದಲ್ವಾ, ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷದಲ್ಲಿ ಮಾಡಿಬಿಡ್ಬೋದು ಕುಕ್ಕರಲ್ಲಿ. ಚೆನ್ನಾಗಿರುತ್ತೆ ಟೇಸ್ಟ್. ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿಕೊಟ್ಟು ನೋಡಿ. ನೀವು ಇದನ್ನು ಪದೇ ಇದೇ ಥರ ಮಾಡಿಕೊಡು ಅಂತಂದು ಕೇಳ್ತಿರ್ತಾರೆ. ಅಷ್ಟು ಚೆನ್ನಾಗಿರ್ತೈತಿ. ನಾ ಈಗ ಒಂದ್ಸರಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಡೀನಿ. ನೋಡ್ತಾ ಇರ್ಬೋದು ಈ ಥರ ಎಣ್ಣೆ ಬಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ನಾ ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿ ಇಲ್ಲಿ ನೆನೆಸಿಟ್ಕೊಂಡಿದ್ದೆ ನಾನು ತೊಳೆದು. ನಾ ಈಗ ಇದನ್ನು ನೀರು ಸಮೇತ ಅಕ್ಕಿನೂ ಹಾಕ್ಕೊಳತ್ತೀನಿ. ಇದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದೊಂದ್ಸರಿ ಕುದಿ ಬರಬೇಕು. ಇದು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕು. ಇದು ಕುದಿ ಬರೋ ಟೈಮಲ್ಲಿ ನಾವು ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ, ಹಾಗೆ ಖಾರ ಏನಾದರೂ ಕಡಿಮೆ ಆಗಿದ್ದರೆ ನೋಡಿ ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ಇದು ಕುದೀತಾ ಇದೆ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಅದಕ್ಕೆ ನಾನು ಇಲ್ಲಿ ಒಂಚೂರು ಉಪ್ಪನ್ನು ಹಾಕ್ಕೊಳತ್ತೀನಿ. ಇದನ್ನ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ನ ತೊಗೊಂಡ್ರೆ ಸಖತ್ತಾಗಿರೋ ಟೊಮೆಟೊ ರೈಸ್ ರೆಡಿಯಾಗಿರುತ್ತೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು ವಿಸಿಲ್ನ ತೊಗೊಳತ್ತೀನಿ. ಈಗ ತೋರಿಸ್ತಿದ್ದೀನಿ, ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ರೇಷನ್ ಅಕ್ಕಿಲೇ ಮಾಡಿದ್ದಿ ಅಂತ ನೀವು ನಂಬ್ತೀರಾ? ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಹೇಳೋದು ಮರ್ತಿದ್ದೆ, ನಾನು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡು ಮಾಡೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದು. ಈ ರೇಷನ್ ಅಕ್ಕಿಲೇ ಮಾಡಬೇಕು ಈ ಟೊಮೆಟೊ ರೈಸನ್ನು, ಆವಾಗಲೇ ಇದು ಟೇಸ್ಟು ಚೆನ್ನಾಗಿ ಬರೋದು. ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಉದುರಾಗಿ ಬಂದೈತಿ.
ಇತ್ತಾಗ ಮೆತ್ತು ಆಗಿಲ್ಲ, ಇತ್ತಾಗ ಉದುರೂ ಆಗಿಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿ ಬಂದೈತಿ ಅಂತಂದು ಕಲರ್ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ.